ಕಾರ್ಯಕರ್ತರ ಜೊತೆ ನಾಮಪತ್ರವನ್ನ ಸಲ್ಲಿಸಿದ್ದು ಸಂತಸವಾಗಿದೆ. ಹಾಸನ ಜಿಲ್ಲೆಯ ಜನರಿಗೆ ನಾನು ಚಿರಋಣಿಯಾಗಿರ್ತೇನೆ. ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ತಾತನ ಜೊತೆ ನಾಮಪತ್ರವನ್ನ ಸಲ್ಲಿಸುವಂತಹ ಕನಸು ನನಸಾಗಿದೆ. ಕಾಂಗ್ರೆಸ್ನವರಿಗೆ ಆರೋಪವನ್ನ ಮಾಡೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಕಾಂಗ್ರೆಸ್ನಿಂದ ಒಂದೇ ಒಂದು ಅಭಿವೃದ್ಧಿಯ ಕೆಲಸಗಳು ಆಗಿಲ್ಲ. ಎಲೆಕ್ಷನ್ ಇದ್ರೆ ಬರ್ತಾರೆ, ಇಲ್ಲ ಅಂದ್ರೆ ಮೈಸೂರಿಗೆ ಹೋಗ್ತಾರೆ. ಈ ಬಾರಿಯ ಎಲೆಕ್ಷನ್ ನಲ್ಲಿ ಗೆಲ್ಲುವಂತ ವಿಶ್ವಾಸ ಇದೆ ಅನ್ನುವಂತ ಮಾತನ್ನ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಜೊತೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲುವಂತ ವಿಶ್ವಾಸ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಜೊತೆ ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಹಾಸನ ಲೋಕಸಭಾ ಕ್ಷೇತ್ರದ ರಣಕಣ ಜೋರಾಗಿರ್ತಕ್ಕಂಥದ್ದು. ದಿನೇ ದಿನೇ ಏನು NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ವರ್ಚಸ್ಸು ಕೂಡ ಅದೇ ರೀತಿ ಜಾಸ್ತಿನೇ ಆಗ್ತಿರ್ತಕ್ಕಂಥದ್ದು. ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಸಾವಿರಾರು ಕಾರ್ಯಕರ್ತರ ನಡುವೆ ನಾಮಪತ್ರ ಸಲ್ಲಿಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಸಾವಿರಾರು ಕಾರ್ಯಕರ್ತರ ಜೊತೆ ನಾಮಪತ್ರ ಸಲ್ಲಿಸಿದ್ರೆ ಹೇಗೆ ಅನ್ನಿಸ್ತು ಸರ್? ಭಾಳ ಸಂತೋಷ ಆಗ್ತದೆ ಸರ್. ಇವತ್ತು ನಮ್ಮ 13 ವರ್ಷದ ಶ್ರಮ ಏನು ಜನದ ಜೊತೆ ಇದ್ವಿ, ಜೊತೆನೇ ಒಂದು ರಾಜಕೀಯದ ಜೀವನದಲ್ಲಿ ಒಡನಾಟ ಇಟ್ಕೊಂಡಿದ್ವಿ. ಇವತ್ತು ಕಷ್ಟ ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿರ್ಬೋದು, ಎಂಥ ಸಂದರ್ಭದಲ್ಲಿರ್ಬೋದು, ನಾವೆಲ್ಲ ಜೊತೆಗೆ ನಿಂತಿದ್ವಿ. ಇವತ್ತು ಅದನ್ನೆಲ್ಲ ಗುರುತಿಸಿ ಇವತ್ತು ಸುಮಾರು 70-80 ಸಾವಿರ ಜನ ಇವತ್ತು ನಮ್ಮ ಆಶೀರ್ವಾದ ಮಾಡೋದಕ್ಕೆ ಇವತ್ತು ತಂದೆ ತಾಯಂದಿರು ಬಂದಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನಾನು ಪುಣ್ಯವಂತ. ಈ ಜಿಲ್ಲೆಯಲ್ಲಿ ಇಂಥ ಜನನ ನಾನು ಎಲ್ಲೋ ಒಂದು ಕಡೆ ಆಶೀರ್ವಾದ ಪಡಿತಾ ಇದ್ದೀನಿ ಅನ್ನೋ ಒಂದು ಭಾವನೆ ವ್ಯಕ್ತಪಡಿತ್ತು. ಆಮೇಲೆ ಮತ್ತೊಂದು ವಿಚಾರ ಹೇಳಬೇಕು ಅಂದರೆ ಸರ್, ಇವತ್ತು ನಾನು ಇದೆಲ್ಲ ನೋಡಿದ ಮೇಲೆ ನಾನೇ ಭಾವುಕನಾಗಿದ್ದೀನಿ. ಇವತ್ತು ನನ್ನ ಕೊನೆ ಉಸಿರಿರೋವರೆಗೂ ಈ ಜಿಲ್ಲೆ ಜನತೆಗೆ ಪರವಾಗಿ ನಿಂತ್ಕೊಂಡು ಅವರಿಗೆ ದುಡಿಯೋಂಥ ಕೆಲಸ ಮಾಡಬೇಕು ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿದೆ ಸರ್. ಸರ್, NDA ಅಭ್ಯರ್ಥಿಯಾಗಿ ಈ ಬಾರಿ ಕಣಕ್ಕಿಳಿದಿದ್ದೀರಾ. ಇವತ್ತು ಕೂಡ ರಾಜ್ಯಾಧ್ಯಕ್ಷರಾಗಿರ್ತಕ್ಕ ವಿಜೇಂದ್ರ ಅವರು ಕೂಡ ಬಂದಿದ್ದರು. ಏನು ಅನಿಸುತ್ತೆ ಸರ್ ನೀವು? ಸರ್, ಬಲಕ್ಕೆ ಇನ್ನೊಂದು ಬಲ ಸಿಕ್ಕಿದೆ ಸರ್. ಈಗ ಒಂದು ಬಲ ದೇವೇಗೌಡರು ಸಾಹೇಬ್ರು ಯಾವಾಗಲೂ ಇದ್ದೇ ಇದ್ದರು. ಅದ್ರ ಜೊತೆ ಇನ್ನೊಂದು ಬಲ ವಿಜೇಂದ್ರಣ್ಣ ಇವತ್ತು ಬಂದು 2 ಕೈಯನ್ನು ಎತ್ತಂಥ ಕೆಲಸ ಇಬ್ಬರು ಮಾಡಿದ್ದಾರೆ. ಇವತ್ತು ಖಂಡಿತವಾಗ್ಲೂ ನನಗೆ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಇಬ್ಬರೂ ಕೂಡ ಇವತ್ತು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಇದಕ್ಕಿಂತ ಏನೂ ಬೇಕಾಗಿಲ್ಲ. ಹಾಗಾಗಿ ಇವರೆಲ್ಲರ ವಿಶ್ವಾಸ ಮತ್ತು ನಮ್ಮ ಹಿರಿಯ ಶಾಸಕರುಗಳು ಎಲ್ಲರೂ ಕೂಡ ಮಾಜಿ ಶಾಸಕರು ಇರ್ಬೋದು, ಹಾಲಿ ಶಾಸಕರು ಇರ್ಬೋದು, ಇಬ್ಬರೂ ಕೂತ್ಕೊಂಡು ಇವತ್ತು ನಮಗೆಲ್ಲ ಆಶೀರ್ವಾದ ಮಾಡಿ ಎಲ್ಲ ಒಗ್ಗಟ್ಟಿನಿಂದ ಒಂದು ಒಮ್ಮನದಿಂದ ಇವತ್ತೇನು ಆಚರಣೆ ಮಾಡಿದ್ದಾರೆ. ನನ್ನ ನಾಮಿನೇಷನ್ ರ್ಯಾಲಿ ಏನು ಮಾಡಿದ್ದಾರೆ, ಇದು ಭಾಳ ಸಂತೋಷ ಆಗಿದೆ. ಅದರಲ್ಲೂ ಮುಂಚೆ ಕಾರ್ಯಕರ್ತರು ಕೂಡ ಅನ್ಯೋನ್ಯವಾಗಿ ಒಂದೇ ಗಾಡಿಗಳಲ್ಲಿ ಹತ್ತಿ ಇವತ್ತು BJP JDS ಅನ್ನೋ ಮನಸ್ಥಿತಿ ಇಲ್ಲದೇನೆ ಇವತ್ತೆಲ್ಲ ಒಂದೇ ಗಾಡೀಲಿ ಹತ್ತಿ ಇವತ್ತು NDA ಅಭ್ಯರ್ಥಿಗೆ ಒಂದು ಶಕ್ತಿ ತುಂಬಬೇಕು, ನರೇಂದ್ರ ಮೋದಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು, ನಮ್ಮ ಮಾಜಿ ಪ್ರಧಾನಮಂತ್ರಿ ಆದಂಥ ದೇವೇಗೌಡರಿಗೆ ಶಕ್ತಿ ತುಂಬಬೇಕು ಅಂತ ಏನು ಬಂದಿದ್ರು ಇವತ್ತು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಕೂಡ ಒಂದು ಸಂತೋಷವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ರ್ಯಾಲಿ ಆಯಿತು ಅಂತ ಒಂದು ಭಾವನೆ ಇದೆ ಸರ್. ಇದಿಷ್ಟು ಪ್ರಜ್ವಲ್ ರೇವಣ್ಣ ಅವರ ಮಾತು. ಅಂದರೆ ಏನು ಈ ಬಾರಿ ನಡ್ತಕ್ಕಂಥ ಚುನಾವಣೆಯಲ್ಲಿ ನಾವು 28 ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸಚಿನ್ ಶೆಟ್ಟಿ, ಪವರ್ TV, ಹಾಸನ.